ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಅಹಿಂಸೆ ಹಾದಿಯಲ್ಲಿ ನಡೆದ ಅಪ್ರತಿಮ ನಾಯಕರ ಹೆಸರು ಹೇಳುವಾಗ ಮೊದಲು ನೆನಪಾಗುವುದು ಮಹಾತ್ಮ ಗಾಂಧೀಜಿ. ಆದರೆ ಅಪ್ಪಟ ಇಸ್ಲಾಂ ಧರ್ಮದ ಅನುಯಾಯಿಯಾಗಿದ್ದುಕೊಂಡು ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಪ್ರಸರಿಸಿದ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ. ಅವರೇ ಖಾನ್ ಅಬ್ದುಲ್ ಗಫರ್ ಖಾನ್. ಇವರನ್ನು ಪ್ರೀತಿಯಿಂದ ಬಾದ್ಶಾ ಖಾನ್, ಫಖರ್ ಎ ಅಫ್ಘಾನ್ ಮತ್ತು ಜಗತ್ತಿನಾದ್ಯಂತ ಗಡಿ ಗಾಂಧಿ ಎಂದೇ ಗುರುತಿಸಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಮಹಾನ್ ಚೇತನದ ಜೀವನ ಮತ್ತು ಸಾಧನೆಯನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಗಫರ್ ಖಾನ್ ಅವರು 1890ರಲ್ಲಿ ಪೇಶಾವರದ ಉತ್ಮೈನೈ ಎಂಬಲ್ಲಿ ಜನಿಸಿದರು. ಇವರು ಶ್ರೀಮಂತ ಪಠಾಣ್ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಆ ಕಾಲದಲ್ಲಿ ಪಠಾಣ್ ಅಥವಾ ಪಶ್ತೂನ್ ಸಮುದಾಯವು ಬಹಳ ಆಕ್ರಮಣಕಾರಿ ಮತ್ತು ಸೇಡಿನ ಗುಣಕ್ಕೆ ಹೆಸರಾಗಿತ್ತು. ಆದರೆ ಗಫರ್ ಖಾನ್ ಅವರ ಚಿಂತನೆ ಮಾತ್ರ ವಿಭಿನ್ನವಾಗಿತ್ತು. ಅವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರು. ತಮ್ಮ ಸಮುದಾಯದ ಜನರನ್ನು ಸುಶಿಕ್ಷಿತರನ್ನಾಗಿ ಮಾಡಲು ಶಾಲೆಗಳನ್ನು ತೆರೆದರು. ಶಿಕ್ಷಣವೇ ಗುಲಾಮಗಿರಿಯಿಂದ ಮುಕ್ತಿ ನೀಡುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು. 1929ರಲ್ಲಿ ಅವರು ಖುದಾಯಿ ಖಿದ್ಮತ್ ಗಾರ್ ಎಂಬ ಸಂಘಟನೆಯನ್ನು ಕಟ್ಟಿದರು. ಇದರ ಅರ್ಥ ದೇವರ ಸೇವಕರು. ಈ ಸಂಘಟನೆಯ ಕಾರ್ಯಕರ್ತರು ಕೆಂಪು ಬಣ್ಣದ ಕುರ್ತಾಗಳನ್ನು ಧರಿಸುತ್ತಿದ್ದರು. ಆದ್ದರಿಂದ ಇವರನ್ನು ರೆಡ್ ಶರ್ಟ್ಸ್ ಎಂದು ಕರೆಯಲಾಗುತ್ತಿತ್ತು. ಪಠಾಣ್ರಂತಹ ಶೌರ್ಯಶಾಲಿ ಸಮುದಾಯವನ್ನು ಶಸ್ತ್ರ ತ್ಯಜಿಸಿ ಅಹಿಂಸೆಯ ಹಾದಿಯಲ್ಲಿ ನಡೆಯುವಂತೆ ಮಾಡಿದ್ದು ಗಫರ್ ಖಾನ್ ಅವರ ದೊಡ್ಡ ಸಾಧನೆ. ಅವರು ಪ್ರತಿ ಕಾರ್ಯಕರ್ತನಿಗೂ ನಾನು ಎಂದಿಗೂ ಹಿಂಸೆಯನ್ನು ಬಳಸುವುದಿಲ್ಲ, ಅನ್ಯಾಯದ ವಿರುದ್ಧ ಅಹಿಂಸೆಯಿಂದಲೇ ಹೋರಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿಸುತ್ತಿದ್ದರು. ಮಹಾತ್ಮ ಗಾಂಧೀಜಿ ಮತ್ತು ಗಫರ್ ಖಾನ್ ಅವರ ನಡುವೆ ಅವಿನಾಭಾವ ಸಂಬಂಧವಿತ್ತು. ಇಬ್ಬರು ಅಹಿಂಸೆಯನ್ನೇ ಪರಮ ಧರ್ಮವೆಂದು ನಂಬಿದ್ದರು. ಗಾಂಧೀಜಿಯವರು ಭಾರತದ ದಕ್ಷಿಣ ಭಾಗದಲ್ಲಿ ಅಹಿಂಸೆಯ ಕಿಚ್ಚು ಹಚ್ಚಿದರೆ ಗಫರ್ ಖಾನ್ ಅವರು ವಾಯುವ್ಯ ಗಡಿಯಲ್ಲಿ ಬ್ರಿಟಿಷರ ವಿರುದ್ಧ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸುತ್ತಿದ್ದರು. ಇದೇ ಕಾರಣಕ್ಕೆ ಅವರಿಗೆ ಗಡಿ ಗಾಂಧಿ ಎಂಬ ಹೆಸರು ಬಂದಿತು. 1930ರ ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಗಫರ್ ಖಾನ್ ಅವರನ್ನು ಬಂಧಿಸಲಾಯಿತು. ಆಗ ಅವರ ಬೆಂಬಲಿಗರ ಮೇಲೆ ಬ್ರಿಟಿಷ್ ಸೈನ್ಯ ಗುಂಡಿನ ಮಳೆಗೈದರು. ಪಠಾಣರು ತಿರುಗಿ ಬೀಳದ ಅಹಿಂಸೆಯಿಂದಲೇ ಗುಂಡಿಗೆ ಎದೆಯೊಡ್ಡಿದ್ದು ಇತಿಹಾಸ. ಗಫರ್ ಖಾನ್ ಅವರು ಭಾರತದ ವಿಭಜನೆಯನ್ನು ಕಟುವಾಗಿ ವಿರೋಧಿಸಿದರು. ಅವರು ಭಾರತ ಮತ್ತು ಪಾಕಿಸ್ತಾನ ಒಂದಾಗಿಯೇ ಇರಬೇಕೆಂದು ಬಯಸಿದ್ದರು. ಕಾಂಗ್ರೆಸ್ ವಿಭಜನೆಗೆ ಒಪ್ಪಿಗೆ ನೀಡಿದಾಗ ಅವರು ಅತ್ಯಂತ ನೋವಿನಿಂದ ನೀವು ನಮ್ಮನ್ನು ತೋಳಗಳ ಮುಂದೆ ಎಸೆದಿದ್ದೀರಿ ಎಂದು ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದರು. ವಿಭಜನೆಯ ನಂತರ ಅವರ ಪ್ರಾಂತ್ಯವು ಪಾಕಿಸ್ತಾನಕ್ಕೆ ಸೇರಿತು. ಸ್ವಾತಂತ್ರ್ಯದ ನಂತರವೂ ಪಾಕಿಸ್ತಾನ ಸರ್ಕಾರ ಅವರನ್ನು ಹಲವು ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇಟ್ಟಿತ್ತು. ಅಲ್ಲಿಯೂ ಅವರು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮುಂದುವರೆಸಿದರು. 1987ರಲ್ಲಿ ಭಾರತ ಸರ್ಕಾರ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು. ಭಾರತ ರತ್ನ ಪಡೆದ ಮೊದಲ ವಿದೇಶಿ ಪ್ರಜೆ ಇವರು ಎಂಬುದು ಗಮನಾರ್ಹ. 1988ರಲ್ಲಿ ಅವರು ನಿಧನರಾದರು. ಅವರ ಇಚ್ಛೆಯಂತೆ ಅವರನ್ನು ಅಫ್ಘಾನಿಸ್ತಾನದ ಜಲಾಲಾಬಾದ್ನಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಅವರ ಅಂತ್ಯಕ್ರಿಯೆಯ ಸಮಯದಲ್ಲಿ ಯುದ್ಧ ನಡೆಯುತ್ತಿದ್ದರೂ ಗೌರವಾರ್ಥವಾಗಿ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಸ್ನೇಹಿತರೆ, ಗಡಿ ಗಾಂಧಿ ಕೇವಲ ಒಬ್ಬ ನಾಯಕರಲ್ಲ, ಅವರು ಶಾಂತಿ ಮತ್ತು ಸಹಬಾಳ್ವೆಯ ಸಂಕೇತ. ಹಿಂಸೆಯ ಮೂಲಕ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ತೋರಿಸಿಕೊಟ್ಟ ಮಹಾನ್ ಮಾನವತಾವಾದಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.